ಇತ್ತೀಚೆಗಷ್ಟೇ ವಸತಿ ಶಾಲೆಯ ಶಿಕ್ಷಕನ ಕಾಮಕಾಂಡ ಹೈಕೋರ್ಟ್ ಚಾಟಿ ಬೀಸಿತ್ತು. 5,000ಕ್ಕೂ ಅಧಿಕ ಅಶ್ಲೀಲ ವಿಡಿಯೋಗಳು ಶಿಕ್ಷಕನ ಮೊಬೈಲ್ನಲ್ಲಿ ಪತ್ತೆಯಾಗಿತ್ತು. ಇದರ ಬೆನ್ನಲ್ಲೇ ಇದೀಗ ಮತ್ತೊಂದು ಇಂಥದ್ದೇ ಕಾಮ ಪಿಶಾಚಿ ಟೀಚರ್ನ ಸುದ್ದಿ. ವಿದ್ಯಾರ್ಥಿನಿಯರು ವಾಶ್ರೂಮ್ನಲ್ಲಿರೋ ವಿಡಿಯೋವನ್ನ ರೆಕಾರ್ಡ್ ಮಾಡಿಕೊಂಡಿರುವ ಗಂಭೀರ ಆರೋಪ. ಎಂಜಿನಿಯರಿಂಗ್ ಕಾಲೇಜಿನ ವಿದ್ಯಾರ್ಥಿನಿಯರು ರೊಚ್ಚಿಗೆದ್ದಿದ್ದಾರೆ. ಕಾಲೇಜಿಗೆ ಶಾಲೆಗೆ ಕಲೀಲಿಕ್ಕೆ ಅಂತ ಹೋಗೋ ವಿದ್ಯಾರ್ಥಿನಿಯರು ಸೇಫ್ ಇಲ್ವಾ ಅನ್ನೋ ಪ್ರಶ್ನೆಯನ್ನ ಹುಟ್ಟಾಕ್ತಾ ಇದೆ ಈ ಘಟನೆ. ಎಂಜಿನಿಯರಿಂಗ್ ವಿದ್ಯಾರ್ಥಿಯ ಕಂತ್ರಿ ಬುದ್ಧಿ ಇದೀಗ ಬಯಲಾಗಿದೆ. ಬೆಂಗಳೂರಿನ ಕಂಬಿಪುರದಲ್ಲಿ ಎಸಿಎಸ್ ಕಾಲೇಜ್ನಲ್ಲಿ ಘಟನೆ ನಡೆದಿದೆ. ವಿದ್ಯಾರ್ಥಿನಿ ವಾಶ್ರೂಮ್ಗೆ ಹೋದಾಗ ಕಣ್ಣಿಗೆ ಬಿದ್ದಿದೆ ಕ್ಯಾಮೆರಾ. ಕಾಲೇಜಿನಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿದೆ. ಕಾಲೇಜ್ ಆವರಣದಲ್ಲಿ ವಿದ್ಯಾರ್ಥಿಗಳಿಂದ ಪ್ರತಿಭಟನೆ ನಡೆಸಲಾಗ್ತಾ ಇದೆ. ಸಾವಿರಾರು ವಿಡಿಯೋಗಳನ್ನ ಮಾಡಿದ್ನ ಖತರ್ನಾಕ್ ಸ್ಟೂಡೆಂಟ್ ಅನ್ನೋ ಅನುಮಾನ. ವಿದ್ಯಾರ್ಥಿಯರು ಇದೀಗ ರೊಚ್ಚಿಗೆದ್ದಿದ್ದಾರೆ. ಆತನನ್ನ ಠಾಣೆಗೆ ಕರೆದುಕೊಂಡು ಹೋಗಿದ್ದಾರೆ ಈ ಆರೋಪಿಯನ್ನ ಪೊಲೀಸರು. ಕಾಲೇಜಿನಲ್ಲಿ ಬಿಗುವಿನ ವಾತಾವರಣ. ಪೊಲೀಸರು ಬಂದ ಸಂದರ್ಭದಲ್ಲಿ ಮಾತಿಗೆ ಮಾತು ಬೆಳೆದಿದೆ. ಕಾಲೇಜ್ಗಳು ಕೂಡ ಸೇಫ್ ಆಗಿ ಉಳಿದಿಲ್ವಾ? ವಸತಿ ಶಾಲೆ ಅಲ್ಲಿ ನೋಡಿದ್ರೆ ಕಾಮುಕ ಶಿಕ್ಷಕ, ಆತನ ಮೊಬೈಲ್ನಲ್ಲಿ 5,000 ವಿಡಿಯೋ. ಮೊನ್ನೆ ಬೆಂಗಳೂರಿನ ಉರ್ವಶಿ ಥಿಯೇಟರ್, ಥರ್ಡ್ ವೇವ್ ಕೆಫೆ, ಅದರ ಲೇಡೀಸ್ ವಾಶ್ರೂಮ್ನಲ್ಲಿ ಮೊಬೈಲ್. ಇದೀಗ ಎಂಜಿನಿಯರಿಂಗ್ ಕಾಲೇಜಿನ ವಾಶ್ರೂಮ್ನಲ್ಲೂ ಕೂಡ ಮೊಬೈಲ್ ಕ್ಯಾಮೆರಾ ಪತ್ತೆಯಾಗಿದೆ. ವಿದ್ಯಾರ್ಥಿನಿ ವಾಶ್ರೂಮ್ ಹೋದಾಗ ಕಣ್ಣಿಗೆ ಬಿದ್ದಿದೆ ಆ ಕ್ಯಾಮೆರಾ. ತಕ್ಷಣ ಎಚ್ಚೆತ್ತ ವಿದ್ಯಾರ್ಥಿನಿ ಇದ್ರ ಬಗ್ಗೆ ಅಲರ್ಟ್ ಗೊಂಡಿದ್ದಾಳೆ. ಇತರೆ ವಿದ್ಯಾರ್ಥಿನಿಯರಿಗೆ ಗಮನಕ್ಕೆ ತಂದಿದ್ದಾಳೆ. ಮೊಬೈಲ್ ಇಟ್ಟವನು ಯಾರು ಅನ್ನೋದು ಕೂಡ ಗೊತ್ತಾಗಿದೆ. ಇದೀಗ ಖತರ್ನಾಕ್ ಸ್ಟೂಡೆಂಟ್ನನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಸಾವಿರಾರು ವಿಡಿಯೋಗಳು ಆತನ ಮೊಬೈಲ್ನಲ್ಲಿ ಇದೆ ಅನ್ನೋ ಅನುಮಾನ ವಿದ್ಯಾರ್ಥಿನಿಯರಿಗೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸವಿತಾ ನೀಡ್ತಾ ಹೋಗ್ತಾರೆ. ಸವಿತಾ, ಎಕ್ಸಾಕ್ಟ್ಲಿ ಹೆಂಗೆ ಬೆಳಕಿಗೆ ಬಂತು ಈ ಘಟನೆ? ಈ ವಿದ್ಯಾರ್ಥಿ ಇದೆ ಕಾಲೇಜ್ನವನ, ಯಾರು ಎತ್ತ, ಈಗ ಸದ್ಯಕ್ಕೆ ಹೇಗಿದೆ ಆ ಕಾಲೇಜ್ನಲ್ಲಿ ವಾತಾವರಣ? ಡೀಟೇಲ್ಸ್ ಹಂಚ್ಕೊಳ್ಳೋದಾದ್ರೆ. ಸ್ಮಿತಾ, ಇವತ್ತು ನಡೆದಂತಹ ಈ ಒಂದು ಘಟನೆ ಸಾಕಷ್ಟು ಆ ಭಾಗದಲ್ಲಿ ವಿದ್ಯಾರ್ಥಿನಿಯರು ಆತಂಕಕ್ಕೀಡಾಗುವಂತಹ ಘಟನೆ. ವಿದ್ಯಾರ್ಥಿಯ ವಿಕೃತ ಮನಸ್ಸು ಇಂದ ಅನಾವರಣಗೊಂಡಿದೆ. ಪ್ರಮುಖವಾಗಿ ಅವನು ಸುಮಾರು ವರ್ಷಗಳಿಂದ ವಿಡಿಯೋ ದಾಖಲು ಮಾಡ್ಕೋತಾ ಇದ್ದಂತ ಒಂದು ಆರೋಪ ಕೂಡ ಕೇಳಿ ಬರ್ತಾ ಇದೆ. ವಿದ್ಯಾರ್ಥಿನಿ ಓರ್ವಳು ವಾಶ್ರೂಮ್ಗೆ ಹೋದಾಗ ಕ್ಯಾಮೆರಾ ಕಣ್ಣಿಗೆ ಬೀಳುತ್ತೆ. ಅದಾದ ಬಳಿಕ ಅವಳು ಆತಂಕಗೊಂಡು ಕಾಲೇಜ್ ಮ್ಯಾನೇಜ್ಮೆಂಟ್ ಗಮನಕ್ಕೆ ತರ್ತಾಳೆ. ಅದಾದ ಬಳಿಕ ಎಲ್ಲ ವಿದ್ಯಾರ್ಥಿಗಳಿಗೂ ಈ ವಿಚಾರ ಗೊತ್ತಾದ ಬಳಿಕ ಅವನ ಫೋನ್ನಲ್ಲಿ ಸಾಕಷ್ಟು ವಿಡಿಯೋಗಳು ಸೆರೆಯಾಗಿದ್ವು ಅನ್ನೋದು ಆರಂಭಿಕ ಹಂತದಲ್ಲಿ ಗೊತ್ತಾಗುತ್ತೆ. ಇದಾದ ಬಳಿಕ ವಿದ್ಯಾರ್ಥಿಗಳೆಲ್ಲರೂ ಸೇರಿ ಒಂದು ಪ್ರೊಟೆಸ್ಟ್ ಕೂಡ ಮಾಡ್ತಾರೆ. ಆಗ ಕಾಲೇಜು ಆಡಳಿತ ಮಂಡಳಿ ಪೊಲೀಸರನ್ನ ಕೂಡ ಕರೆಸ್ತಾರೆ. ಪ್ರಮುಖವಾಗಿ ಪೊಲೀಸರು ವಿದ್ಯಾರ್ಥಿನಿಯನ್ನ ಈಗಾಗಲೇ ಠಾಣೆಗೆ ಕರೆದುಕೊಂಡು ಹೋಗಿದ್ದಾರೆ. ವಿಚಾರಣೆ ಕೂಡ ಆಗ್ತಾ ಇದೆ. ಒಟ್ನಲ್ಲಿ ವಿದ್ಯಾರ್ಥಿನಿಯರ ವಾಶ್ರೂಮ್ ಅಲ್ಲಿ ಒಂದು ಮೊಬೈಲ್ ಇಟ್ಟು ಸೆರೆ ಮಾಡ್ತಿರೋದು ಇತ್ತೀಚೆಗೆ ಈಗಷ್ಟೇ ಬೆಳಕಿಗೆ ಬಂದಿರೋದು. ಸಾಕಷ್ಟು ವಿಡಿಯೋ ಕೂಡ ಇದ್ದಾವೆ ಅನ್ನೋ ಗುಮಾನಿ ಕೂಡ ಶುರು ಆಗಿದೆ. ಒಟ್ನಲ್ಲಿ ಈ ಒಂದು ವಿಕೃತ ಮನಸ್ಸು ಇಂದು ಅನಾವರಣಗೊಂಡಿದೆ. ಸ್ಮಿತಾ, ರೈಟ್, ಧನ್ಯವಾದ ಸವಿತಾ ಮಾಹಿತಿಗಾಗಿ. ಈ ಸ್ಟೋರಿಯ ಫಾಲೋ ಅಪ್ ಇವತ್ತು ಇಡೀ ದಿನ ರಿಪಬ್ಲಿಕ್ ಕನ್ನಡದಲ್ಲಿ ಗಮನಿಸ್ತಾ ಹೋಗ್ಬೋದು. ಕಾಲೇಜಿಗೆ ಹೋಗುವ ವಿದ್ಯಾರ್ಥಿನಿಯರು ಕೂಡ ಇದೀಗ 100 ಬಾರಿ ಕಾಲೇಜಿನದ್ದೇ ವಾಶ್ರೂಮ್ ಉಪಯೋಗಿಸ್ಲಿಕ್ಕೂ ಕೂಡ 100 ಬಾರಿ ಯೋಚನೆ ಮಾಡುವಂತಹ ಪ್ರಸಂಗ ಎಸಿಎಸ್ ಕಾಲೇಜ್ನಲ್ಲಿ ನಡೆದು ಹೋಗಿದೆ. ಅನುಮಾನ ಯಾರ ಮೇಲಿದೆ ಆತನನ್ನ ಅರೆಸ್ಟ್ ಕೂಡ ಮಾಡಲಾಗಿದೆ. ಸದ್ಯಕ್ಕೆ ಪೊಲೀಸರು ತಮ್ಮ ತನಿಖೆಯನ್ನ ಮುಂದುವರೆಸಿದ್ದಾರೆ. ಇತ್ತೀಚೆಗಷ್ಟೇ ವಸತಿ ಶಾಲೆಯ ಶಿಕ್ಷಕನ ಕಾಮಕಾಂಡ ಹೈಕೋರ್ಟ್ ಚಾಟಿ ಬೀಸಿತ್ತು. 5,000ಕ್ಕೂ ಅಧಿಕ ಅಶ್ಲೀಲ ವಿಡಿಯೋಗಳು ಶಿಕ್ಷಕನ ಮೊಬೈಲ್ನಲ್ಲಿ ಪತ್ತೆಯಾಗಿತ್ತು. ಇದರ ಬೆನ್ನಲ್ಲೇ ಇದೀಗ ಮತ್ತೊಂದು ಇಂಥದ್ದೇ ಕಾಮ ಪಿಶಾಚಿ ಟೀಚರ್ನ ಸುದ್ದಿ. ವಿದ್ಯಾರ್ಥಿನಿಯರು ವಾಶ್ರೂಮ್ನಲ್ಲಿರೋ ವಿಡಿಯೋವನ್ನ ರೆಕಾರ್ಡ್ ಮಾಡಿಕೊಂಡಿರುವ ಗಂಭೀರ ಆರೋಪ. ಎಂಜಿನಿಯರಿಂಗ್ ಕಾಲೇಜಿನ ವಿದ್ಯಾರ್ಥಿನಿಯರು ರೊಚ್ಚಿಗೆದ್ದಿದ್ದಾರೆ. ಕಾಲೇಜಿಗೆ ಶಾಲೆಗೆ ಕಲೀಲಿಕ್ಕೆ ಅಂತ ಹೋಗೋ ವಿದ್ಯಾರ್ಥಿನಿಯರು ಸೇಫ್ ಇಲ್ವಾ ಅನ್ನೋ ಪ್ರಶ್ನೆಯನ್ನ ಹುಟ್ಟಾಕ್ತಾ ಇದೆ ಈ ಘಟನೆ. ಎಂಜಿನಿಯರಿಂಗ್ ವಿದ್ಯಾರ್ಥಿಯ ಕಂತ್ರಿ ಬುದ್ಧಿ ಇದೀಗ ಬಯಲಾಗಿದೆ. ಬೆಂಗಳೂರಿನ ಕಂಬಿಪುರದಲ್ಲಿ ಎಸಿಎಸ್ ಕಾಲೇಜ್ನಲ್ಲಿ ಘಟನೆ ನಡೆದಿದೆ.
ವಿದ್ಯಾರ್ಥಿನಿ ವಾಶ್ರೂಮ್ಗೆ ಹೋದಾಗ ಕಣ್ಣಿಗೆ ಬಿದ್ದಿದೆ ಕ್ಯಾಮೆರಾ. ಕಾಲೇಜಿನಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿದೆ. ಕಾಲೇಜ್ ಆವರಣದಲ್ಲಿ ವಿದ್ಯಾರ್ಥಿಗಳಿಂದ ಪ್ರತಿಭಟನೆ ನಡೆಸಲಾಗ್ತಾ ಇದೆ. ಸಾವಿರಾರು ವಿಡಿಯೋಗಳನ್ನ ಮಾಡಿದ್ನ ಖತರ್ನಾಕ್ ಸ್ಟೂಡೆಂಟ್ ಅನ್ನೋ ಅನುಮಾನ. ವಿದ್ಯಾರ್ಥಿಯರು ಇದೀಗ ರೊಚ್ಚಿಗೆದ್ದಿದ್ದಾರೆ. ಆತನನ್ನ ಠಾಣೆಗೆ ಕರೆದುಕೊಂಡು ಹೋಗಿದ್ದಾರೆ. ಈ ಆರೋಪಿಯನ್ನ ಪೊಲೀಸರು. ಕಾಲೇಜಿನಲ್ಲಿ ಬಿಗುವಿನ ವಾತಾವರಣ. ಪೊಲೀಸರು ಬಂದ ಸಂದರ್ಭದಲ್ಲಿ ಮಾತಿಗೆ ಮಾತು ಬೆಳೆದಿದೆ. ಕಾಲೇಜ್ಗಳು ಕೂಡ ಸೇಫ್ ಆಗಿ ಉಳಿದಿಲ್ವಾ? ವಸತಿ ಶಾಲೆ ಅಲ್ಲಿ ನೋಡಿದ್ರೆ ಕಾಮುಕ ಶಿಕ್ಷಕ. ಆತನ ಮೊಬೈಲ್ನಲ್ಲಿ 5,000 ವಿಡಿಯೋ. ಮೊನ್ನೆ ಬೆಂಗಳೂರಿನ ಉರ್ವಶಿ ಥಿಯೇಟರ್, ಥರ್ಡ್ ವೇವ್ ಕೆಫೆ, ಅದರ ಲೇಡೀಸ್ ವಾಶ್ರೂಮ್ನಲ್ಲಿ ಮೊಬೈಲ್. ಇದೀಗ ಎಂಜಿನಿಯರಿಂಗ್ ಕಾಲೇಜಿನ ವಾಶ್ರೂಮ್ನಲ್ಲೂ ಕೂಡ ಮೊಬೈಲ್ ಕ್ಯಾಮೆರಾ ಪತ್ತೆಯಾಗಿದೆ. ವಿದ್ಯಾರ್ಥಿನಿ ವಾಶ್ರೂಮ್ ಹೋದಾಗ ಕಣ್ಣಿಗೆ ಬಿದ್ದಿದೆ ಆ ಕ್ಯಾಮೆರಾ. ತಕ್ಷಣ ಎಚ್ಚೆತ್ತ ವಿದ್ಯಾರ್ಥಿನಿ ಇದ್ರ ಬಗ್ಗೆ ಅಲರ್ಟ್ ಗೊಂಡಿದ್ದಾಳೆ. ಇತರೆ ವಿದ್ಯಾರ್ಥಿನಿಯರಿಗೆ ಗಮನಕ್ಕೆ ತಂದಿದ್ದಾಳೆ. ಮೊಬೈಲ್ ಇಟ್ಟವನು ಯಾರು ಅನ್ನೋದು ಕೂಡ ಗೊತ್ತಾಗಿದೆ. ಇದೀಗ ಖತರ್ನಾಕ್ ಸ್ಟೂಡೆಂಟ್ನನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಸಾವಿರಾರು ವಿಡಿಯೋಗಳು ಆತನ ಮೊಬೈಲ್ನಲ್ಲಿ ಇದೆ ಅನ್ನೋ ಅನುಮಾನ ವಿದ್ಯಾರ್ಥಿನಿಯರಿಗೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸವಿತಾ ನೀಡ್ತಾ ಹೋಗ್ತಾರೆ. ಸವಿತಾ, ಎಕ್ಸಾಕ್ಟ್ಲಿ ಹೆಂಗೆ ಬೆಳಕಿಗೆ ಬಂತು ಈ ಘಟನೆ? ಈ ವಿದ್ಯಾರ್ಥಿ ಇದೆ ಕಾಲೇಜ್ನವನ, ಯಾರು ಎತ್ತ, ಈಗ ಸದ್ಯಕ್ಕೆ ಹೇಗಿದೆ ಆ ಕಾಲೇಜ್ನಲ್ಲಿ ವಾತಾವರಣ? ಡೀಟೇಲ್ಸ್ ಹಂಚ್ಕೊಳ್ಳೋದಾದ್ರೆ. ಸ್ಮಿತಾ, ಇವತ್ತು ನಡೆದಂತಹ ಈ ಒಂದು ಘಟನೆ ಸಾಕಷ್ಟು ಆ ಭಾಗದಲ್ಲಿ ವಿದ್ಯಾರ್ಥಿನಿಯರು ಆತಂಕಕ್ಕೀಡಾಗುವಂತಹ ಘಟನೆ. ವಿದ್ಯಾರ್ಥಿಯ ವಿಕೃತ ಮನಸ್ಸು ಇಂದ ಅನಾವರಣಗೊಂಡಿದೆ. ಪ್ರಮುಖವಾಗಿ ಅವನು ಸುಮಾರು ವರ್ಷಗಳಿಂದ ವಿಡಿಯೋ ದಾಖಲು ಮಾಡ್ಕೋತಾ ಇದ್ದಂತ ಒಂದು ಆರೋಪ ಕೂಡ ಕೇಳಿ ಬರ್ತಾ ಇದೆ. ವಿದ್ಯಾರ್ಥಿನಿ ಓರ್ವಳು ವಾಶ್ರೂಮ್ಗೆ ಹೋದಾಗ ಕ್ಯಾಮೆರಾ ಕಣ್ಣಿಗೆ ಬೀಳುತ್ತೆ. ಅದಾದ ಬಳಿಕ ಅವಳು ಆತಂಕಗೊಂಡು ಕಾಲೇಜ್ ಮ್ಯಾನೇಜ್ಮೆಂಟ್ ಗಮನಕ್ಕೆ ತರ್ತಾಳೆ. ಅದಾದ ಬಳಿಕ ಎಲ್ಲ ವಿದ್ಯಾರ್ಥಿಗಳಿಗೂ ಈ ವಿಚಾರ ಗೊತ್ತಾದ ಬಳಿಕ ಅವನ ಫೋನ್ನಲ್ಲಿ ಸಾಕಷ್ಟು ವಿಡಿಯೋಗಳು ಸೆರೆಯಾಗಿದ್ವು ಅನ್ನೋದು ಆರಂಭಿಕ ಹಂತದಲ್ಲಿ ಗೊತ್ತಾಗುತ್ತೆ. ಇದಾದ ಬಳಿಕ ವಿದ್ಯಾರ್ಥಿಗಳೆಲ್ಲರೂ ಸೇರಿ ಒಂದು ಪ್ರೊಟೆಸ್ಟ್ ಕೂಡ ಮಾಡ್ತಾರೆ. ಆಗ ಕಾಲೇಜು ಆಡಳಿತ ಮಂಡಳಿ ಪೊಲೀಸರನ್ನ ಕೂಡ ಕರೆಸ್ತಾರೆ. ಪ್ರಮುಖವಾಗಿ ಪೊಲೀಸರು ವಿದ್ಯಾರ್ಥಿನಿಯನ್ನ ಈಗಾಗಲೇ ಠಾಣೆಗೆ ಕರೆದುಕೊಂಡು ಹೋಗಿದ್ದಾರೆ. ವಿಚಾರಣೆ ಕೂಡ ಆಗ್ತಾ ಇದೆ. ಒಟ್ನಲ್ಲಿ ವಿದ್ಯಾರ್ಥಿನಿಯರ ವಾಶ್ರೂಮ್ ಅಲ್ಲಿ ಒಂದು ಮೊಬೈಲ್ ಇಟ್ಟು ಸೆರೆ ಮಾಡ್ತಿರೋದು ಇತ್ತೀಚೆಗೆ ಈಗಷ್ಟೇ ಬೆಳಕಿಗೆ ಬಂದಿರೋದು. ಸಾಕಷ್ಟು ವಿಡಿಯೋ ಕೂಡ ಇದ್ದಾವೆ ಅನ್ನೋ ಗುಮ್ಮಾನಿ ಕೂಡ ಶುರು ಆಗಿದೆ. ಒಟ್ನಲ್ಲಿ ಈ ಒಂದು ವಿಕೃತ ಮನಸ್ಸು ಇಂದು ಅನಾವರಣಗೊಂಡಿದೆ. ಸ್ಮಿತಾ, ರೈಟ್, ಧನ್ಯವಾದ ಸವಿತಾ ಮಾಹಿತಿಗಾಗಿ. ಈ ಸ್ಟೋರಿಯ ಫಾಲೋ ಅಪ್ ಇವತ್ತು ಇಡೀ ದಿನ ರಿಪಬ್ಲಿಕ್ ಕನ್ನಡದಲ್ಲಿ ಗಮನಿಸ್ತಾ ಹೋಗ್ಬೋದು. ಕಾಲೇಜಿಗೆ ಹೋಗುವ ವಿದ್ಯಾರ್ಥಿನಿಯರು ಕೂಡ ಇದೀಗ 100 ಬಾರಿ ಕಾಲೇಜಿನದ್ದೇ ವಾಶ್ರೂಮ್ ಉಪಯೋಗಿಸ್ಲಿಕ್ಕೂ ಕೂಡ 100 ಬಾರಿ ಯೋಚನೆ ಮಾಡುವಂತಹ ಪ್ರಸಂಗ ACS ಕಾಲೇಜ್ನಲ್ಲಿ ನಡೆದು ಹೋಗಿದೆ. ಅನುಮಾನ ಯಾರ ಮೇಲಿದೆ ಆತನನ್ನ ಅರೆಸ್ಟ್ ಕೂಡ ಮಾಡಲಾಗಿದೆ. ಸದ್ಯಕ್ಕೆ ಪೊಲೀಸರು ತಮ್ಮ ತನಿಖೆಯನ್ನ ಮುಂದುವರೆಸಿದ್ದಾರೆ.